ಟೈಟ್ಲು ಅರ್ಥ ಏನು? ಚಂಬಲ್ ಆ್ಯಕ್ಚುಲಿ ಒಂದು ಮೆಟಫರ್ ಆಗಿ ಯೂಸ್ ಮಾಡಿದ್ದೀವಿ. ಚಂಬಲ್ ಅನ್ನೋದು ಕಣಿವೆ ಇದೆ, ಸೊ ಅಲ್ಲಿ ಡಕಾಯಿಟ್ರಿದ್ರು. ಇಟ್ ವಾಸ್ ಏನೋ ರವೈನ್ಸ್ ಇನ್ಫೆಸ್ಟೆಡ್ ವಿತ್ ಡಕಾಯಿಟ್ಸ್ ಆ್ಯಂಡ್ ಥಿಂಗ್ಸ್. ಅದೇ ಥರನೇ ಇಲ್ಲಿ ಮೆಟಫರಿಕಲಿ ಇಲ್ಲೊಂದು ಕಾಂಕ್ರೀಟ್ ಜಂಗಲು, ಇಲ್ಲೂ ಬೇರೆ ಥರ ಡಕಾಯಿಟ್ಸ್ ಇದ್ದಾರೆ. ಸೊ ಅದನ್ನೆಲ್ಲ ಒಂದು ಮೆಟಫರಿಕಲ್ ಮಾತ್ರ ಈ ಟೈಟ್ಲು. ಆ್ಯಂಡ್ ಟೈಟ್ಲ್ ಒಂದು ಕ್ಯಾಚಿ ಟೈಟ್ಲ್ ಆಗಿರೋದ್ರಿಂದ ವಿ ಜಸ್ಟ್ ಯೂಸ್ಡ್ ಇಟ್. ಸೋನು ಅವರು ಒಂದು ಮಾತು ಮೆನ್ಷನ್ ಮಾಡಿದ್ರು, ಇದು ಪೃಥ್ವಿ ಜಾನರ್ನ ಸಿನಿಮಾ ಅಂತ. ಓಕೆ, ಸೊ ಹಾಗಾದರೆ ನಾವು ಇದನ್ನ ಹೆಂಗೆ ನಿರೀಕ್ಷೆ ಇಟ್ಬೋದು ಈ ಸಿನಿಮಾ ಬಗ್ಗೆ ಅಂತ? ಏಸ್ಥೆಟಿಕ್ಲಿ ಏನೋ ಸಬ್ಜೆಕ್ಟ್ ವೈಸ್ ಆಗಲಿ ಒಂದು ಕತೆ ಇಟ್ಕೊಂಡು ಮಾಡಿರೋಂಥ ಒಂದು ಚಿತ್ರ. ಇವಾಗ ಸುಮಾರು ಜನ ಹೇಳ್ತಾರೆ ಮನೋರಂಜನೆಗೋಸ್ಕರ ಮಾಡಿರೋದು, ಬಟ್ ಅದಕ್ಕೊಂದು ಕತೆ ಇರಬೇಕು ಒಂದು. ಇಲ್ಲಾಂದರೆ ದರ್ ಇಸ್ ಕತೆಗೆ ತಕ್ಕನಾಗಿ ಲಾಡ್ ಆಫ್ ಅದರ್ ಥಿಂಗ್ಸ್ ಇಂಗ್ರೀಡಿಯೆಂಟ್ಸ್ ಆಗಿ ಮನೋರಂಜನೆ ಅಂತ ಮಾಡ್ಬೋದು. ಸೊ ಪೃಥ್ವಿ ಥರ ಒಂದು ಸೆನ್ಸಿಬಲ್ ಸ್ಟೋರಿ ಇಟ್ಕೊಂಡು ಮಾಡಿರೋಂಥ ಒಂದು ಚಿತ್ರ ಅಂತ ಹೇಳ್ಬೋದು. ನಾನು ನಿಮ್ಮನ್ನು ತುಂಬ ಗಮನಿಸಿರೋದು ಏನು ಟ್ರಾವೆಲ್ ಬೇಸ್ಡ್ ಸ್ಟೋರಿಗಳಲ್ಲಿ. ಓಕೆ, ಅದು ಬಿಟ್ಟರೆ ಪೃಥ್ವಿ ಅಂತ ಒಂದು ಡಿಫ್ರೆಂಟ್ ಜಾನರ್ ನಮಗೆ. ಓಕೆ, ಸೊ ಈ ಚಂಬಲ್ನ ಯಾವ ಜಾನರ್ ಸೇರಿಸ್ಬೋದು? ಪೃಥ್ವಿ ಥರ ಅಂತ ಹೇಳು. ಅಂದರೆ ಪೃಥ್ವಿ ಥರ ಫ್ಲ್ಯಾಟ್ ಏನು ಒಂದಷ್ಟು ಇಂಟೆನ್ಸ್ ಸ್ಟೋರಿ ಇರುವಂಥ ಒಂದು ಚಿತ್ರ. ಪ್ಲಸ್ಸು ಸ್ಕ್ರೀನ್ ಪ್ಲೇನಲ್ಲಿ ಸ್ವಲ್ಪ ಐ ಹ್ಯಾವ್ ಟ್ರೈಡ್ ಎ ಡಿಫ್ರೆಂಟ್ ಫಾರ್ಮ್ಯಾಟ್. ಒಂದು ಎಂಗೇಜಿಂಗಾಗಿ ಮಾಡಬೇಕು. ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಇರಬೇಕಂದ್ರೆ ಆಡಿಯನ್ಸ್ ಡೈವರ್ಟ್ ಆಗೋದು ತುಂಬ ಸುಲಭ. ಸೊ ಅದನ್ನ ಬಿಟ್ಕೊಡ್ದಂಗೆ ಇವಾಗ ಒಂದು ಅಟೆನ್ಷನ್ ಸ್ಪ್ಯಾನ್ ಅನ್ನೋದು ತುಂಬ ಕಷ್ಟ ಎಲ್ಲರಿಗೂ. ಇವಾಗ ಒಂದು ಟಿ ವಿನೋ ಇಲ್ಲ ಒಂದು ಫಿಲಮ್ ನೋಡ್ತಾ ಇರಬೇಕಂದ್ರೆ ಒಂದು ಬೀಪ್ ಬಂದರೆ ಇಮಿಡಿಯೇಟಾಗಿ ಫೋನ್ ತೆಗೆದು ವಾಟ್ಸಪ್ ನೋಡ್ತಾರೆ. ಸೊ ಅಂಥದ್ರಲ್ಲಿ ಅವರ ಗಮನನ ಒಂದು 2 ಅವರ್ಗೆ ಕಂಪ್ಲೀಟಾಗಿ ನಾವು ಹೇಳೋ ಒಂದು ಕತೆಗೆ ಹೇಳ್ಕೊಳ್ಳೋದಂದರೆ ತುಂಬಾ ಕಷ್ಟ. ಸೊ ಆಗಿರಬೇಕಂದ್ರೆ ಸ್ಕ್ರೀನ್ ಪ್ಲೇನಲ್ಲಿ ವಿ ಆರ್ ಟ್ರೈಡ್ ಎ ಡಿಫ್ರೆಂಟ್ ಫಾರ್ಮ್ಯಾಟ್. ಸೊ ಅದು ವರ್ಕ್ ಆಗುತ್ತಂತ ಐ ಆಮ್ ಜಸ್ಟ್ ಹೋಪಿಂಗ್. ಸೊ ಕನ್ನಡದಲ್ಲಿ ಮಾತಾಡ್ತಾ ಬೇರೆ ಲ್ಯಾಂಗ್ವೇಜ್ಗೆ ಆಗುತ್ತೆ, ಡಬ್ ಏನಾರು ಆಗುತ್ತಾ? ಡಬ್ ಆಗೋಕ್ಕೆ ಚಾನ್ಸಸ್ ಇದೆ. ವಿ ಆರ್ ಟಾಕಿಂಗ್ ಆ್ಯಂಡ್ ಗಿವಿಂಗ್ ಇಟ್ ಟು ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಬಟ್ ಇದು ಮೂಲ ಅನ್ನೋದು ಕನ್ನಡ ಆ್ಯಂಡ್ ವಿ ವಾಂಟೆಡ್ ಟು ಡೂ ಎ ಸಿಂಪಲ್ ಕನ್ನಡ ಫಿಲ್ಮ್. ಚಂಬಲ್ ಸಿನಿಮಾದಲ್ಲಿ ತುಂಬಾ ಒಂದು ಸ್ಪೆಷಲ್ ಪಾತ್ರ ಮಾಡಿದ್ದೀನಿ. ಲೀಡ್ ವಿಲನ್ ಆಗಿ ಮಾಡಿದ್ದೀನಿ. ಒಂದು ನೆಗೆಟಿವ್ ಶೇಡ್ ಆಗಿ ಯೂ-ಟರ್ನ್ ಮತ್ತು ಹಂಬಲ್ ಪೊಲಿಟಿಷನಲ್ಲಿ ಮಾಡಿದ್ದಕ್ಕಿಂತ ತುಂಬ ವ್ಯತ್ಯಾಸವಾದ ಕ್ಯಾರೆಕ್ಟ್ರು. ಜೇಕಬ್ ಸರ್ ನನ್ನ ಅಪ್ರೋಚ್ ಮಾಡಿ ನನಗೆ ಸ್ಟೋರಿ ಹೇಳಿದಾಗ ಅದೊಂದೇ ನನಗೆ ಸ್ಪೆಷಲ್ ಅಂತ ಅನ್ನಿಸ್ತು. ಆ್ಯಂಡ್ ವ್ಯತ್ಯಾಸವಾಗಿ ನೆಗೆಟಿವ್ ಶೇಡ್ ಆಫ್ ದ ಕ್ಯಾರೆಕ್ಟರ್ ಟ್ರೈ ಮಾಡೋಣ ಅಂತಲೇ ನಾನು ಜೇಕಬ್ ಸರ್ಗೋಸ್ಕರನೇ ಐ ಅಗ್ರಿ ಟು ಡೂ ದ ಫಿಲ್ಮ್. ಆ್ಯಂಡ್ ತುಂಬಾ ಸ್ವಾರಸ್ಯವಾಗಿತ್ತು. ಐ ಪ್ಲೇ ಮಿನಿಸ್ಟರ್ ಸನ್. ಆ್ಯಂಡ್ ಫಿಲ್ಮ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಪ್ಲಾಟಲ್ಲಿ ಹೇಗೆ ಅದು ಅಳವಡಿಸಿ ಬರುತ್ತೆ ಕ್ಯಾರೆಕ್ಟರ್ ಅಂತ. ಅದರಲ್ಲಿ ಸಾಕಷ್ಟು ಸನ್ನಿವೇಶಗಳಲ್ಲಿ ಕಿಶೋರ್ ಸರ್ ಮತ್ತು ಅಚ್ಯುತ್ ಕುಮಾರ್ ಸರ್ ಇವ್ರ ಜೊತೆ ಬರುತ್ತೆ ನನ್ನ ಪಾತ್ರದಲ್ಲಿ ಸೀನ್ಸ್ ಎಲ್ಲ. ತುಂಬಾ ಒಂದು ಸ್ಪೆಷಲ್ ಲೊಕೇಶನ್ಸು, ತುಂಬ ಪಾಶ್ ಆಗಿರೋ ಲೊಕೇಶನ್ಸು ಆ್ಯಂಡ್ ತುಂಬಾ ಪಾಶ್ ಆಗಿರೋ ಸ್ಪೋರ್ಟ್ಸ್ ಕಾರ್ಸ್ ಎಲ್ಲ ಇಟ್ಟು ವಿ ಹ್ಯಾವ್ ಶಾರ್ಟ್ ಲಾಟ್ ಆಫ್ ದ ಸೀನ್ಸ್ to just create that ambience and create that real atmosphere. So I think overall the character will be very impactful ಆಗಿರುತ್ತೆ ಅಂತ ಅನಿಸುತ್ತೆ. ಅಲ್ಲಿರೋ ಆ್ಯಕ್ಟ್ರುಗಳು ಎಲ್ಲರೂ ಅಷ್ಟೇ, ಒಬ್ಬರಿಗಿಂತ ಒಬ್ಬರು ಅದ್ಭುತವಾದ ನಟರು, ಇನ್ಕ್ಲೂಡಿಂಗ್ ಸತೀಶ್. ಈಸ್ ಅಮೇಝಿಂಗ್ ಆ್ಯಕ್ಟರ್. ಅವನ ಜೊತೆ ವರ್ಕ್ ಮಾಡಿದವರೆಲ್ಲ ಅವನ್ನ ಇಷ್ಟಪಡಲೇಬೇಕು, ಆ ಥರದೊಬ್ಬ ನಟ. ಜೊತೆಗೆ ಕಿಶೋರ್ ಸರ್ ಆಗಲಿ, ಪವನ್, ಯೂ-ಟರ್ನ್ ಪವನ್ದು ನಾನು ಈ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಾನು ನೋಡಿರಲಿಲ್ಲ. ಬಟ್ ಅವ್ರ ಕಾಂಬಿನೇಷನಲ್ಲಿ ಎಷ್ಟೋ ಬಿದ್ದು ನಕ್ಕಿದ್ದೀವಿ. ಆ್ಯಂಡ್ ಈಸ್ ಅ ವೆರಿ ಸೆನ್ಸಿಬಲ್ ಆ್ಯಕ್ಟರ್. ಮಾಲ್ತೇಶ್ ಅಂತ ಒಂದು ನೀನಸಮ್ಮ ಆ್ಯಕ್ಟರ್, ಅಚ್ಯುತಣ್ಣ. ಸೊ ಒಂದು ದೊಡ್ಡ ದಂಡೆ ಇದೆ. ಅವರೆಲ್ಲ ಏನು ಕೆಲಸ ಅಂದರೆ ಸುಮ್ಮನೆ ಯಾರನ್ನೂ ಹಾಕಿಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಪಾತ್ರದ ಆಳ ಅರಿವು ಇರೋವಂಥ ಸೀನ್ಸ್ಗಳಿದೆ. ಜೊತೆಗೆ ನಾನು ಜೇಕಬ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ನನಗೆ. ಅದು ಕೈಕೂಡಿ ಬಂದಿದೆ. ಅದು ಅವ್ರ ಆ್ಯಕ್ಟಿಂಗ್ ತೊಗೊಳ್ಳೋ ವಿಧಾನ ಇದೆಯಲ್ಲ, ಅದು ಬೇರೆದೇ ಏನೋ ಒಂದು ಮ್ಯಾಥ್ಸ್ ಅವ್ರದ್ದು, ಏನೋ ಸೈನ್ಸು. ಆ ಆ್ಯಕ್ಟ್ರುಗಳು ಹುಡುಕ್ತಾ ಇರ್ತೀವಿ ನಾವು. ಪ್ರತಿ ಡೈರೆಕ್ಟ್ರು ಬೇರೆ ಏನೋ ಒಂದು ಕೇಳ್ತಾರೆ, ಹೊಸದೇನೋ ಒಂದು ಕೇಳ್ತಾರೆ. ಇವರು ಮೊದಲೇ ಮೆಂಟಲಿ ರೆಡಿ ಆಗಿಬಿಟ್ಟಿದ್ದಾರೆ. ನನಗೆ ಇವನ ಹತ್ರ ಇಷ್ಟು ವರ್ಕ್ ನಾನು ತೊಗೊಳ್ಳೇಬೇಕು ಅಂತ ಹೇಳಿ. ಅದು ಬರೋವರೆಗೂ ಅವ್ರು ಬಿಡಲ್ಲ ಯಾರಿಗೂ. ನನ್ನ ವಿಚಾರದಲ್ಲೂ ಸೇಮ್ ಹಾಗೇನೆ. ಸತ್ಯ ನನಗಿದ್ಬೇಕು, ಈ ಥರ ಬೇಕು, ಹಿಂಗೆ ಬೇಕು ಸರ್. ಓಕೆ ಸರ್, ನಾನು 100 ಸತಿ ಕೇಳಿದ್ರು ಮಾಡೋ ಪೇಷನ್ಸು ನನಗೆ ದೇವ್ರು ಕೊಟ್ಟಿರೋದ್ರಿಂದ ಒಬ್ಬ ಅದ್ಭುತವಾದ ಗುರು ಸಿಕ್ಕಿದ್ರು ಅಂತ ನಾನು ಖುಷಿಯಾಗಿ ಹೇಳ್ಕೊತೀನಿ. ಚಂಬಲ್ ಹೆಸರು ಬಗ್ಗೆ ತುಂಬ ಜನ ಕೇಳೋದುಂಟು. ಮುಂದೆನೂ ಕೇಳ್ತಾರೆ. ಅದನ್ನು ರಿಲೀಸ್ ಆದಮೇಲೂ ಕೂಡ ಸುಮಾರು ಜನ ಕೇಳ್ತಾರೆ, ಚಂಬಲ್ ಏನಕ್ಕೆ ಇದು ಚಂಬಲ್ ಅಂತ ಹೆಸರಿಟ್ರು ಅಂದರೆ, ನಿಜವಾದ ಚಂಬಲ್ದೇ ಅರ್ಥ ಬರುತ್ತೆ. ಕಣಿವೆಗಳು ಯಾವುದು ಅಂತ ಹೇಳಿದ್ರೆ ಬೆಂಗಳೂರು ಮಹಾನಗರ, ಕಾಂಕ್ರೀಟ್ ಕಾಡು, ಅಥವಾ ಇನ್ಯಾವುದೋ ಒಂದು ಸಿಟಿ, ಇನ್ಯಾವುದೋ ಒಂದು ಗ್ರಾಮ, ಇಲ್ಲಿ ನಡೆಯೋವಂಥ ವಿಷಯ, ಆ ಸೂಕ್ಷ್ಮತೆಗಳು,
ಸೊ ನಾನು ಅದಕ್ಕೆ ಫಸ್ಟೇ ಆ ಮಾತು ಬಳಸಿದೆ. ಸೆನ್ಸ್ ಆ್ಯಂಡ್ ಸೆನ್ಸಿಟಿವ್ ಮೇಲೆ ಸಿನಿಮಾ ಇದೆ. ಆ ಸಿನಿಮಾನ ಎಲ್ಲರಿಗೂ ಇಷ್ಟ ಆಗೋ ಥರ ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜಾಗಿ ತೊಗೊಂಬರೋದು ನಿರ್ದೇಶಕನಿಗೆ ಚಾಲೆಂಜ್ ಆಗುತ್ತೆ. ಅದನ್ನು ಜೇಕಬ್ ವರ್ಗೀಸ್ ಸರ್ ತುಂಬ ಸಮಗ್ರವಾಗಿ ಮಾಡಿದ್ದಾರೆ. ಆಮೇಲೆ ತುಂಬ ವಿಷಯಗಳನ್ನ ಪ್ರೆಸ್ ಮೀಟಲ್ಲಿ ಅವರು ಹೇಳಿದರು. ಈ ಸಿನಿಮಾ ಅವ್ರು ಮನಸ್ಸು ಪಟ್ಟಿದ್ರೆ ಇದನ್ನು ಮಾರ್ಕೋಬೋದಾಗಿತ್ತು ಅವರು, ನೆಟ್ಫ್ಲಿಕ್ಸು ಮತ್ತೊಂದಕ್ಕೆ. ಪ್ರತಿ ಜನರನ್ನ ತಾವು ರೀಚ್ ಮಾಡಬೇಕು, ಅದು ಥಿಯೇಟ್ರ್ ಮುಖಾಂತರ ಅಂತಲೇ ಹೇಳಿ ಅವ್ರು ಅದನ್ನು ಮಾಡಿಲ್ಲ. ನಾವೆಲ್ಲ ಅದನ್ನು ರೀಚ್ ಮಾಡಿಸೋ ಕೆಲಸಕ್ಕೆ ನಾವೆಲ್ಲ ಜೊತೆಗಿದ್ದೀವಿ. ಜೊತೆಗೆ ಅದ್ಭುತವಾದಂಥ ತಾರಾ ಬಳಗ ಇದ್ದಾರೆ.